ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಒದಗಿಸಿಕೊಟ್ಟಂಥ ಈ ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ, ದೇವರು ಈ ದಿನ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯಾಕೆಂದರೆ ಪ್ರತಿದಿನ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುವಂಥ ದೇವರು, ಕೇಳಿಸಿಕೊಳ್ಳುವುದರ ಮೂಲಕ ನಮಗೆ ನಂಬಿಕೆ ಹೆಚ್ಚಾಗುವಂತೆ ಪ್ರಿಯರೇ, ನಂಬಿಕೆಯನ್ನು ಪೂರೈಸ್ತಾರೆ ದೇವರು. ಕೇಳಿಸಿಕೊಳ್ಬೇಕು, ವಾಕ್ಯವನ್ನು ಕೇಳಿಸಿಕೊಳ್ಬೇಕು, ಅದನ್ನು ಹೃದಯದಲ್ಲಿ ಅಂಗೀಕರಿಸಬೇಕು. ವಾಕ್ಯವನ್ನು ಕೇಳುವಾಗ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಬಲ ಬರುತ್ತೆ, ನಂಬಿಕೆ ಹೆಚ್ಚಾಗುತ್ತೆ ಪ್ರಿಯರೇ. ಅಪನಂಬಿಕೆಯಲ್ಲಿ ಇದ್ದಂಥ ನಾವು ದೇವರ ವಾಕ್ಯ ಕೇಳಿದ ತಕ್ಷಣವೇ ಇನ್ನೂ ಧೈರ್ಯಗೊಳ್ತೇವೆ, ನಂಬಿಕೆಯಿಂದ ಮುಂದೆ ಹೆಜ್ಜೆ ಹಾಕ್ತವೆ. ಅದಕ್ಕಾಗಿ ಪ್ರತಿನಿತ್ಯ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನಮ್ಮಲ್ಲಿನ ಅಧೈರ್ಯವನ್ನು ತೊಲಗಿಸ್ತಾರೆ, ನಮ್ಮಲ್ಲಿನ ಅಪನಂಬಿಕೆಯನ್ನು ತೊಲಗಿಸ್ತಾರೆ, ನಮ್ಮಲ್ಲಿರುವಂಥ ಸಮಸ್ಯೆಗಳಿಂದ ನಾವು ಜಯ ಹೊಂದಲಿಕ್ಕೆ ನಮ್ಮನ್ನು ಮುಂದೆ ನಡೆಸುವಂಥ ದೇವರಾಗಿದ್ದಾರೆ. ಬಿಡುಗಡೆ ಕೊಡ್ತಾರೆ ದೇವರು. ಆಮೇಲೆ ನಮ್ಮಲ್ಲಿನ ಅನಗತ್ಯವಾದ ವಿಚಾರಗಳಿಂದ ಬಿಡುಗಡೆ ಕೊಡ್ತಾರೆ. ಇದು ಮನುಷ್ಯರ ಮಾತುಗಳಿಂದ ಸಾಧ್ಯವಿಲ್ಲ, ದೇವರ ವಾಕ್ಯದಿಂದ ಮಾತ್ರವೇ ಸಾಧ್ಯ. ಅದಕ್ಕಾಗಿ ಪ್ರತಿನಿತ್ಯ ತನ್ನ ವಾಕ್ಯದ ಮೂಲಕ, ತನ್ನ ವಾಗ್ದಾನದ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವೆಲ್ಲರೂ ಎಷ್ಟೋ ಜನ ಆಶ್ವಸಿಸಲ್ಪಡ್ತಾ ಇದ್ದೀರಿ, ನಮಗೆ ತಿಳಿಸ್ತಾ ಇದ್ದೀರಿ, ಫೋನ್ ಕಾಲ್ಸ್ಗಳು ಮಾಡ್ತಾ ಇದ್ದೀರಿ, ಕಮೆಂಟ್ಗಳ ಮೂಲಕ ತಿಳಿಸ್ತಾ ಇದ್ದೀರಿ. ಅದಕ್ಕಾಗಿ ದೇವರಲ್ಲಿ ನಾನು ಸಂತೋಷ ಉಳ್ಳವಳಾಗಿ ದೇವರಿಗೆ ಮಾತ್ರವೇ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಹಾಗಿದ್ರೆ ಈ ದಿನ ದೇವರು ನಮಗೆ ಒದಗಿಸಿ ಕೊಡ್ತಾ ಇರುವಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 32ನೇ ಕೀರ್ತನೆ 10ನೇ ವಚನ. ಯೆಹೋವನಲ್ಲಿ ಭರವಸವಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಆಮೇನ್, ಹಾಲೆಲೂಯಾ. ಯಾರಲ್ಲಿ ಪ್ರಿಯರೇ ನಾವು ಭರವಸೆ ಇಡಬೇಕಾಗಿರುವಂಥದ್ದು? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಭರವಸೆ ಇಟ್ಟಾಗ, ಪರಲೋಕದ ತಂದೆಯ ಮೇಲೆ ನಾವು ಭರವಸೆ ಇಡುವಾಗ, ಪರಲೋಕದ ತಂದೆ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ, ಯಾರು ಯೆಹೋವನಲ್ಲಿ ಭರವಸೆಯಿಂದಿರ್ತಾರೋ, ನನಗೆ ಕಷ್ಟ ಬಂದ್ರು, ನನಗೆ ನಷ್ಟ ಬಂದ್ರು, ನನಗೆ ಅಪಜಯವಾದಂಥ ಪರಿಸ್ಥಿತಿಗಳು ಏರ್ಪಟ್ಟರೂ ಕೂಡ ನಾನು ದೇವರನ್ನೇ, ಕರ್ತನನ್ನೇ ನಂಬ್ತೇನೆ. ನನ್ನ ಕರ್ತನು ನನ್ನ ಬಿಡುಗಡೆ ಕೊಡಲಿಕ್ಕೆ ಶಕ್ತನು, ನನ್ನ ಕರ್ತನು ನನ್ನ ಮೇಲೆಬ್ಬಿಸಲಿಕ್ಕೆ ಶಕ್ತನು, ಕರ್ತನನ್ನ ಸಮಸ್ಯೆಗಳಿಂದ ಹೊರತರಲಿಕ್ಕೆ ಶಕ್ತನು, ನನ್ನ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ಆತನೊಬ್ಬನೇ ಶಕ್ತನು ಎಂಬುದಾಗಿ ನಾನು ದೇವರ ಮೇಲೆ ನಂಬಿಕೆ, ವಿಶ್ವಾಸದಿಂದ ಭರವಸೆ ಇಟ್ಟುವಾಗ ಮಾತ್ರವೇ ಆತನ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಅನೇಕ ಸಂದರ್ಭದಲ್ಲಿ ಆ ಕೆಲಸ ನಾವು ಮಾಡೋದಿಲ್ಲ. ನಾವು ಮನುಷ್ಯರ ಮೇಲೆ ಆಧಾರಗೊಳ್ತೇವೆ. ಅಯ್ಯೋ, ಈ ಒಂದು ಸಮಸ್ಯೆ ಬಂದಿದೆ, ಇವರಿಗೆ ತಿಳಿಸೋದಾದರೆ ಇವರಿಂದ ಈ ಸಮಸ್ಯೆ ಬಗೆಹರಿಬೋದೇನೋ, ಅಯ್ಯೋ ನನಗೆ ಈ ಒಂದು ಕೊರತೆ ಬಂದಿದೆ, ಇವ್ರಿಗೆ ಹೇಳಿದ್ರೆ ಆ ಕೊರತೆನ ನೀಗಿಸ್ಲಿಕ್ಕೆ ಸಹಾಯ ಮಾಡ್ಬೋದೇನೋ, ಹೌದಲ್ವಾ? ಅನಾರೋಗ್ಯ ಬಂದಿದೆ, ಇವ್ರಿಗೆ ಹೇಳಿದ್ರೆ ಏನಾದ್ರು ಸಜೆಷನ್ಸ್ ಕೊಡ್ತಾರೇನೋ. ಮನುಷ್ಯರ ಮೇಲೆ ಭರವಸೆ ಇಡ್ತೇವೆ. ಮನುಷ್ಯರ ಮೇಲೆ ಭರವಸೆ ಇಟ್ಟು ನಮಗೆ ಆಗಬೇಕಾದಂಥ ಕಾರ್ಯಗಳಲ್ಲಿ ಅವರನ್ನು ಆಶ್ರಯಿಸಿಕೊಂಡ್ರೆ ಇದ್ದ ಭರವಸೆಯನ್ನು ಕಳೆದುಕೊಳ್ಬೇಕಾಗುತ್ತೆ. ಎಸ್, ಹೌದು ಪ್ರಿಯರೇ, ಭರವಸೆ ಕಳೆದುಕೊಳ್ಬೇಕಾಗುತ್ತೆ. ಧೈರ್ಯವಾಗಿದ್ದು ಅವ್ರು ಮಾಡ್ಬೋದು ನಮಗೆ ಎಂಬುದಾಗಿ ಹೇಳುವಾಗ ಆ ಧೈರ್ಯ ಕೂಡ ಹೊರಟು ಹೋಗುತ್ತೆ, ಆ ಧೈರ್ಯ ಬಂದುಬಿಡುತ್ತೆ. ಅದಕ್ಕಾಗಿಯೇ ಮನುಷ್ಯರನ್ನು ಆಶ್ರಯಿಸೋಕ್ಕಿಂತ, ರಾಜರನ್ನು ಆಶ್ರಯಿಸುವುದಕ್ಕಿಂತ, ಅಧಿಕಾರಿಗಳನ್ನ ಆಶ್ರಯಿಸುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಎಷ್ಟೋ ಮೇಲು. ಆತನನ್ನು ನಾವು ಭರವಸೆ ಇಡುವಾಗ ಆತನ ಕೃಪೆ ನಮ್ಮನ್ನು ಆ ಕೃಪೆ ಒಂದೆರಡು ದಿನ ಇರುವಂಥದ್ದಲ್ಲ. ಆ ಕೃಪೆ ಯುಗ ಯುಗಾಂತರಗಳವರೆಗೂ ನಮ್ಮ ಮೇಲಿರುತ್ತೆ. ಆತನ ಕೃಪೆ ಒಂದೇ ಸಾಕು. ಅಪ್ಪ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ದೇವರು ಹೇಳಿದ ಪ್ರಕಾರ ಆತನ ಕೃಪೆ ನಮಗೆ ಒಂದಿದ್ರೆ ಸಾಕು. ಅಯೋಗ್ಯವಾಗಿ ಇರುವಂಥದ್ದನ್ನು ಯೋಗ್ಯವಾಗಿ ಮಾರ್ಪಡಿಸಿ ತನ್ನ ಕೃಪೆಯ ನಿಮಿತ್ತ ನಮ್ಮನ್ನು ಉನ್ನತವಾಗಿ ನಿಲ್ಲಿಸುವಂಥ ದೇವರು. ಆಗದ ಕಾರ್ಯಗಳನ್ನು ಆಗುಂಟು ಮಾಡಿ ಧೈರ್ಯವಾಗಿ ಮುನ್ನಡೆಸುವಂಥ ದೇವರು. ಅಪಜಯದಲ್ಲಿಯೂ ಕೂಡ ಜಯವನ್ನು ಒದಗಿಸಿ ಸ್ಥಿರವಾಗಿ ನಿಲ್ಲಿಸುವಂಥ ದೇವರು. ಆಮೇಲೆ
ದೇವರಲ್ಲಿ ನಾವು ಆಶ್ರಯಗೊಂಡಿರಬೇಕು. ಯೆಹೋವನಲ್ಲಿ ನಾವು ಭರವಸೆಯಿಂದಿರಬೇಕು. ಭರವಸೆ ಅನ್ನೋ ಒಂದು ಧೈರ್ಯ ನನ್ನ ದೇವರು ಮಾಡೇ ಮಾಡ್ತಾರೆ. ಆಮೇಲೆ ಭರವಸೆಯನ್ನು ಕಳೆದುಕೊಳ್ಳದಂತೆ ನಮ್ಮ ಜೀವನದಲ್ಲಿ ಏನೇ ಏರುಪೇರುಗಳಾದರೂ, ಅಕಸ್ಮಾತಾಗಿ ಏನೇ ಪರಿಸ್ಥಿತಿಗಳು ಏರ್ಪಟ್ಟರೂ ಕೂಡ ದೇವರ ಮೇಲೆ ಮಾತ್ರ ಭರವಸೆ ಕಳೆದುಕೊಳ್ಳದಂತೆ ಮುಂದೆ ಸಾಗೋಣ. ಅದರ ಕೃಪೆ ನಮ್ಮ ಆವರಿಸಿಕೊಂಡು ಪ್ರತಿ ಸಮಯದಲ್ಲೂ ನಮಗೆ ಸಹಾಯ ಮಾಡುತ್ತಾ ಮುನ್ನಡೆಸುವಂಥದ್ದಾಗಿ. ನೀವೇನೇ ಪರಿಸ್ಥಿತಿಗಳಿದ್ರು ಮನುಷ್ಯರನ್ನ ನಂಬೇಡ್ರಿ. ನೀವೇನೇ ಪರಿಸ್ಥಿತಿಗಳಿದ್ರು ದೇವರಿಗಿಂತ ಮನುಷ್ಯರನ್ನ ಆಶ್ರಯಿಸಬೇಡ್ರಿ. ನಿಮ್ಮ ಪರಿಸ್ಥಿತಿಗಳೇನೇ ಏರುಪೇರಾಗಿದ್ರು ದೇವರಿಗಿಂತ ಮನುಷ್ಯರನ್ನ ಆಧಾರ ಮಾಡಿಕೊಳ್ಬೇಡ್ರಿ. ಮೊದಲು ದೇವರ ಮೇಲೆ ಆಧಾರಗೊಂಡಾಗ ಮನುಷ್ಯರ ರೂಪದಲ್ಲಿ ದೇವರು ಅಂಥ ಕಾರ್ಯಗಳನ್ನ ಮಾಡಿ ತನ್ನ ನಾಮವನ್ನು ಘನಪಡಿಸಿಕೊಳ್ತಾರೆ. ಆಮೇಲೆ ದೇವರನ್ನ ಪಕ್ಕಕ್ಕಿಟ್ಟು ಮನುಷ್ಯರನ್ನ ನಂಬಿದ್ರೆ ನಾವು ಮೋಸ ಹೋಗ್ತೇವೆ. ದೇವರ ಮೇಲೆ ಭರವಸೆ ಬಿಟ್ಟರೆ ದೇವರೇ ನಮಗೆ ಬೇಕಾದದೆಲ್ಲವನ್ನು ಮನುಷ್ಯರ ಮೂಲಕ ನಡೆಸಿಕೊಡ್ತಾರೆ. ಹಲ್ಲೆಲೂಯಾ. ಆ ರೀತಿಯಾಗಿ ದೇವರು ಈ ವಾಗ್ದಾನದ ಮೂಲಕ ಆತರ ಮೇಲೆ ಇನ್ನೂ ಹೆಚ್ಚಾಗಿ ಭರವಸೆಯಿಂದಿರುವಂತೆ ಈ 2023 ವರ್ಷದ ಕೊನೆ ತಿಂಗಳಿನಲ್ಲಿ ಇರುವಾಗ ಭರವಸೆ ಕಳೆದುಕೊಳ್ಳಂತೆ ಮುಂದಿನ ಭವಿಷ್ಯಕ್ಕೆ ಕೂಡ ಭರವಸೆಯಿಂದ ಇದ್ದು ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನ ಹೊಂದಿಕೊಳ್ಳುತ್ತಾ ದೇವರನ್ನ ಮಹಿಮಾರ್ಥವಾಗಿ ಜೀವಿಸೋಣ. ದೇವರ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶ್ವಯಿಸಲಿ. ನಿಮ್ಮ ಏನೇ ಪರಿಸ್ಥಿತಿಗಳಿದ್ರು ನಮಗೆ ವಿಜ್ಞಾಪನೆಗಳ ಮೂಲಕ ನಿಮ್ಮ ರಿಕ್ವೆಸ್ಟ್ಗಳನ್ನು ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಈಗಾಗಲೇ ಅನೇಕರು ತಿಳಿಸಿಕೊಡ್ತಾ ಇದ್ದೀರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸೊ ಪ್ರಾರ್ಥಿಸಿಕೊಳ್ಳಿ. ಪರಿಶುದ್ಧನಾದಂಥ ದೇವರೇ, ಈ ವಾಗ್ದಾನ ಮೂಲಕ ಅಪ್ಪ ಕೇಳಿಸಿಕೊಳ್ತಾ ಇರುವಂಥ ನೋಡ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಅಪ್ಪ ಆಗಿರುವಂಥ ನಷ್ಟಗಳಾಗಿರ್ಬೋದು, ಇರುವಂಥ ಸಮಸ್ಯೆಗಳಾಗಿರ್ಬೋದು ಸ್ವಾಮಿ ಅಪ್ಪ, ಅವರೆದು ನೋಡ್ತಿರುವಂಥ ಅಪ್ಪ ಪ್ರತಿ ಜಯಕ್ಕಾದರೂ ಕೂಡ ಕರ್ತನೆ ನೀನು ಸಹಾಯ ಮಾಡು. ನಿನ್ನಲ್ಲಿ ಭರವಸೆದಿಂದ ಇರುವಂತೆ ನಮ್ಮೆಲ್ಲರಿಗೂ ನಿನ್ನ ಕೃಪೆ ತೋರಿಸು ಸ್ವಾಮಿ. ನಿನ್ನನ್ನೇ ಆಧರಿಸಿಕೊಂಡು ನಿನ್ನ ಮೇಲೆ ಭರವಸೆದಿಂದಿದ್ದು ನಾವೆಲ್ಲವನ್ನು ಜಯಿಸಲಿಕ್ಕೂ ಎಲ್ಲವನ್ನು ಹೊಂದಿಕೊಳ್ಳಲಿಕ್ಕೂ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ನಜರೇತಿನ ಯೇಸುವಿನ ದಿವ್ಯಗಳ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವಳ ಪರಲೋಕದ ಪರಮ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್.